7 ಅಡಿ ಕಂಬ 1 2 3 4 5 6 ಲೈನ್ ತಂತಿ ಬಂದು ಟಾಟಾ, ಕಲ್ಲು ಬಂದು ಹಸಿ ಕಲ್ಲು, ಇಷ್ಟು ಸೇರಿ ಪ್ಲಸ್ ಇನ್ಸ್ಟಾಲೇಷನ್ ಸೇರಿ 750 ರೂಪಾಯಿಗೆ ಒಂದು ಕಲ್ಲು ಚಾರ್ಜಸ್ ಬೀಳುತ್ತೆ ಸರ್. ನೋಡಿ ಬೆಂಕಿ ಹಚ್ಚಿದ್ದೀನಿ, ಉರಿತೈತೆ, ಒಂದು ಚೂರು ಬ್ಲ್ಯಾಕ್ ಆಗಲ್ಲ ತಂತಿ. ಇದಕ್ಕಿನ್ನ ಕ್ವಾಲಿಟಿ ಬೇಕಾ ಸರ್? ನೀವು ನೋಡ್ತಾ ಇರ್ಬೋದು ಕಲ್ಲು ಒಂದು ಚೂರು ಅಲ್ಲಾಡಲ್ಲ. 6 ಅಡಿ ಡಿಸ್ಟೆನ್ಸ್ ಕಲ್ಲಿಂದ ಕಲ್ಲಿಗೆ ಇರುತ್ತೆ ಸರ್. ನೋಡಿ ತಂತಿ ಮೇಲೆ ನಿಂತ್ಕೊಂಡಿದ್ದೀನಿ, ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ ಸರ್. ಯಾಕೆಂದ್ರೆ ನಾವು ಆಗಿರೋದು ಬ್ರಾಂಡೆಡ್ ಟಾಟಾ ತಂತಿ ಸರ್. ನೋಡ್ತಾ ಇರ್ಬೋದು ನೀವು, ಅಲ್ಲಿ ಬೆಟ್ಟ ಕಾಣಿಸ್ತಿದೆ, ಬೆಟ್ಟದಿಂದ 2 ಕಿಲೋಮೀಟರ್ ದೂರದಲ್ಲಿ ಇರೋದು ಇದೊಂದು ಲ್ಯಾಂಡು. ಬೆಟ್ಟದ ಕೆಳಗಡೆ ಕೆಲಸ ಮಾಡಿದೀವಿ ಸರ್. ನೋಡ್ತಾ ಇರೋದು ಎಷ್ಟು ನೀಟಾಗಿ ಕೆಲಸ ಮಾಡಿದೀವಿ ಅಂತ ಸರ್. ಲೇಬರ್ಸ್ ಬಂದ ನಂತರ ಒಂದು 30 ರಿಂದ 35 ಜನ ಲೇಬರ್ಸ್ ಇದ್ದಾರೆ. ಕಲ್ಲಿಂದ ಕಲ್ಲಿಗೆ 6 ಅಡಿ ಡಿಸ್ಟೆನ್ಸ್ ಇರಲೇಬೇಕು. ಕೋಟ್ಯಾಂತರ ರೂಪಾಯಿ ಲ್ಯಾಂಡ್ ಇದು ಸರ್. ನೋಡಿ ಈ ಕಡೆ ಹೋದ್ರೆ ಕನಕಪುರ, ಮತ್ತೆ ನೀವು ಈ ಕಡೆ ಹೋಗ್ತೀನಿ ಅಂದ್ರೆ ರಾಮನಗರ. ಕನಕಪುರ ರಾಮನಗರ ಮಧ್ಯೆ ಮಾಡಿರೋಂಥ ಕೆಲಸ ಸರ್ ಇದು. ನೋಡ್ತಾ ಇರ್ಬೋದು ಯಾವ ತರ ವರ್ಕ್ ಇದೆ. ಸೊ ಪ್ರತಿ 8 ಕಲ್ಗೆ 2 ಕಲ್ ಸಪೋರ್ಟ್ ಅಂತ ಕೊಡಬೇಕು. ತಂತಿಗೆ ಬಂದು 25 ವರ್ಷ ಕಂಪನಿ ಕಾರ್ಡಿಂದ ವಿತ್ ಸರ್ಟಿಫಿಕೇಟ್ ನಾನು ಕೊಡ್ತೀನಿ ಸರ್. ನಿಮ್ಗೆ ಬರೀ ಕಲ್ಲು ಬೇಕಾದ್ರೂ ತರಿಸ್ಕೊಡ್ತೀನಿ, ತಂತಿ ಬೇಕಾದ್ರೂ ತರಿಸ್ಕೊಡ್ತೀನಿ. ಬರೀ ನಂಗೆ ಲೇಬರ್ ಬೇಕಪ್ಪ ಸಾಕು, ತಂತಿ ಕಲ್ಲು ನನ್ನ ಹತ್ರ ಇದೆ ಅಂತಾರೋ ಅದನ್ನು ಮಾಡ್ಕೊಡ್ತೀವಿ ಸರ್. ಇವಾಗ ಶಿವಮೊಗ್ಗದಲ್ಲಿ ಒಂದು ವರ್ಕ್ ನಡೀತಾ ಇದೆ, ಚಿತ್ರದುರ್ಗ ಚಳ್ಳಕೆರೆ ಹೊಸಪೇಟೆ ಹತ್ರ ಅಲ್ಲೂ ಒಂದು ಕೆಲಸ ನಡೀತಾ ಇದೆ ಸರ್. ನಿಮ್ ಜಾಗ ಬೆಟ್ಟದ ಮೇಲೆ ಇದೆಯಾ, ಗುಡ್ಡದ ಮೇಲೆ ಇದೆಯಾ, ಕಾಡಲ್ಲಿ ಇದೆಯಾ, ಯಾರು ಹೋಗದೆ ಇರೋಂಥ ಜಾಗದಲ್ಲಿ ಇದೆಯಾ, ಫುಲ್ ಹಾಳಾಗೈತಾ, ಕ್ಲೀನ್ ಮಾಡ್ಸೋದ್ಮೇಲೆ ನಮ್ಮನ್ನು ಕರೀರಿ. ನೀಟಾಗಿ ನೋಡಿ ಹೆಂಗ್ ಸಕ್ಕದಾಗಿದೆ ಬೌಂಡ್ರಿ. ಇದು ನೋಡ್ತಾ ಇರ್ಬೋದು ಫುಲ್ಲು ಈ ತರ ಕೆಲಸ ಮಾಡ್ಕೊಡ್ತೀವಿ. ಹಾಯ್ ಹಲೋ ನಮಸ್ತೆ ಎಲ್ಲ ನಮ್ಮ ರೈತ ಬಾಂಧವರಿಗೆ. ಏನಂದ್ರೆ ಎಲ್ಲ ಕೇಳ್ತಾ ಇರ್ತೀರಾ ಫೆನ್ಸಿಂಗ್ ಅಂತ. ಎಷ್ಟು ಅಮೌಂಟ್ ಆಗುತ್ತೆ, ಯಾವ ತರ ಮಾಡಿಸ್ಕೊಬೇಕು, ಮೆಶ್ ವರ್ಕ್ ಮಾಡಿಸ್ಕೊಬೇಕಾ ಇಲ್ಲ ತಂತಿ ವರ್ಕ್ ಮಾಡಿಸ್ಕೊಬೇಕಾ, ಸಿಮೆಂಟ್ ಕಾಂಪೌಂಡ್ ವಾಲ್ ಮಾಡಿಸ್ಕೊಬೇಕಾ, ಕೋಳಿ ಫಾರ್ಮ್ಗೆ ಯಾವ್ದು ಮಾಡಿಸ್ಬೇಕು, ಮತ್ತೆ ನಿಮ್ಮ ಖಾಲಿ ಲ್ಯಾಂಡ್ ಯಾವ ತರ ಮಾಡಿಸ್ಬೇಕು, ಬಂದೋಬಸ್ತ್ ಯಾವ ತರ ಮಾಡಿಸ್ಬೇಕು ಅಂತ ಫುಲ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಫಸ್ಟ್ ಎಲ್ಲ ಕೇಳ್ತಾ ಇರೋದು ಕಮೆಂಟ್ ಬಾಕ್ಸ್ ಅಲ್ಲಿ ರೇಟ್ ಎಷ್ಟು ಅಂತ ಕೇಳ್ತಾ ಇರ್ತಾರೆ. ನಾನು ಮೊದಲನೇದಾಗಿ ರೇಟ್ ಹೇಳ್ಬಿಡ್ತೀನಿ. 7 ಅಡಿ ಕಂಬ 1 2 3 4 5 6 ಲೈನ್ ತಂತಿ ಬಂದು ಟಾಟಾ, ಕಲ್ಲು ಬಂದು ಹಸಿ ಕಲ್ಲು, ಇಷ್ಟು ಸೇರಿ ಪ್ಲಸ್ ಇನ್ಸ್ಟಾಲೇಷನ್ ಸೇರಿ 750 ರೂಪಾಯಿಗೆ ಒಂದು ಕಲ್ಲು ಚಾರ್ಜಸ್ ಬೀಳುತ್ತೆ ಸರ್. ಎಲ್ಲ ಇನ್ಕ್ಲೂಡಿಂಗ್ ಆಗಿರುತ್ತೆ. ಕಲ್ಲು, 6 ಲೈನ್ ತಂತಿ ವಿತ್ ಲೇಬರ್ಸ್ ಇನ್ಸ್ಟಾಲೇಷನ್ ಚಾರ್ಜ್ ಎಲ್ಲ ಸೇರಿನೇ 750 ರೂಪಾಯಿಗೆ ಒಂದು ಕಲ್ಗೆ ಮಾಡ್ಕೊಡ್ತೀನಿ. ಕಲ್ಲಿಂದ ಕಲ್ಗೆ 6 ಅಡಿ ಡಿಸ್ಟೆನ್ಸ್ ಇರಲೇಬೇಕು. 6 ಅಡಿ ಡಿಸ್ಟೆನ್ಸ್ ಕಲ್ಲಿಂದ ಕಲ್ಗೆ ಇರುತ್ತೆ ಸರ್. ಆಮೇಲೆ ನೀವು ಹೇಳ್ತಾ ಇರ್ತೀರಾ ಕಲ್ಲು ಲೂಸ್ ಆಗಿ ನೆಡ್ತಾರೆ, ಕಲ್ಲು ಶೇಕ್ ಆಗುತ್ತೆ ಅಂತ. ಸರ್ ನೀವು ನೋಡ್ತಾ ಇರ್ಬೋದು ಕಲ್ಲು ಒಂದು ಚೂರು ಅಲ್ಲಾಡಲ್ಲ. ತಂತಿ ಮೇಲೆ ಬೇಕಾದ್ರೆ ತಂತಿ ಸ್ಟ್ರಾಂಗ್ ಎಷ್ಟು ಕಟ್ತೀವಿ ನೋಡಿ. ತಂತಿ ಮೇಲೆ ನಿಂತ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ನಾನು 70 kg ಇದ್ದೀನಿ, 65 ರಿಂದ 70 kg ಇದ್ದೀನಿ ನಾನು. ನೋಡಿ ನಾನೇ ನಿಂತ್ಕೊತೀನಿ. ಕೆಲವರು ಕಸ್ಟಮರ್ ಹೇಳ್ತಾ ಇದ್ರು ತಂತಿ ಮೇಲೆ ನಿಂತ್ಕೊಂಡ್ರೆ ಕಟ್ಟಾಗ್ಬಿಡುತ್ತೆ ಅಂತ. ಸೊ ಅದಕ್ಕೋಸ್ಕರ ಲೈವ್ ಅಲ್ಲಿ ತೋರಿಸಿದ್ದೀನಿ. ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ ಸರ್. ಯಾಕೆಂದ್ರೆ ನಾವು ಆಗಿರೋದು ಬ್ರ್ಯಾಂಡೆಡ್ ಟಾಟಾ ತಂತಿ, ಜಿಂಕ್ ಕೋಟಿಂಗು, ಆಯುಷ್, ರಸ್ಟ್ ಪ್ರೂಫು, ರಸ್ಟ್ ಹಿಡಿಯಲ್ಲ. ನಿಮ್ಗೆ ಅಷ್ಟೇ ತಿಕ್ನೆಸ್ಸು ಬರುತ್ತೆ. ಇದು 2 mm ತಿಕ್ನೆಸ್ಸು ಇರುತ್ತೆ. ಚೆನ್ನಾಗಿರುತ್ತೆ ಸರ್. ಬಾಳಿಕೆ ಅಂತೂ ಸೂಪರಾಗಿ ಬರುತ್ತೆ. ಬೇರೆ ಒಂದು ಮೆಟೀರಿಯಲ್ ಹೋಲಿಸ್ಕೊಂಡ್ರೆ ಟಾಟಾ ತಂತಿ ಒಂದು ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಸರ್. ಸರ್ ಇದು ಬಂದು ಇದನ್ನು ನಾವು ಸಪೋರ್ಟಿಂಗ್ ಕಲ್ ಅಂತ ಹೇಳ್ತೀವಿ. ಒದೇ ಕಲ್ ಸಪೋರ್ಟಿಂಗ್ ಕಲ್ ಅಂತ ಹೇಳ್ತೀವಿ. ಇಲ್ಲಿ ಏನು ಸ್ಟ್ಯಾಂಡಿಂಗ್ ಬರುತ್ತೋ ಇದು ಬಂದು ಲೆಂತ್ ಬಂದು ನಿಮಗೆ 800 ಫೀಟ್ ಇದೆ. 800 ಫೀಟ್ ಲೆಂತ್ ಇದೆ. ಸೊ ಪ್ರತಿ 8 ಕಲ್ಗೆ 2 ಕಲ್ ಸಪೋರ್ಟ್ ಅಂತ ಕೊಡಬೇಕು. ಏನಕ್ಕೆ ಅಂದರೆ ಸರ್, ಈ ಕಡೆಯಿಂದ ಬರೋ ತಂತಿ ಪ್ರೆಷರ್, ಈ ಕಡೆಯಿಂದ ಬರೋ ತಂತಿ ಪ್ರೆಷರ್ನ ಇದು ಹಿಡಿದಿಟ್ಕೊಳ್ಳುತ್ತೆ. ಇದರಿಂದ ಏನು ಪ್ರಯೋಜನ ಅಂದರೆ ನೋಡಿ ತಂತಿಲಿ ಎಷ್ಟು ಬಿಗಿಯಾಗಿ ಬಂದಿದೆ, ಎಷ್ಟು ಬಿಗಿಯಾಗಿ ಬಂದಿದೆ. ಮತ್ತು ಇದು ಅಷ್ಟೇ, ಇನ್ ಕೇಸ್ ಏನಾದರೂ ಫ್ಯೂಚರಲ್ಲಿ ಇದು ಬೆಂಡ್ ಆದ್ರೂ ಕೂಡ ಸಪೋರ್ಟಿಂಗ್ ಕಲ್ ಅಂತ ಕೊಟ್ಟಿರ್ತೀವಲ್ಲ, ಇದು ಎಳೆದು ಇಟ್ಕೊಳ್ಳುತ್ತೆ. ಸೊ ಹಾಗಾಗಿ ಸಪೋರ್ಟಿಂಗ್ ಕಲ್ ಅನ್ನೋದು ಕೊಡಬೇಕು. ಎಷ್ಟು ಕೊಡಬೇಕು ಅಂತ ಹೇಳಿದ್ರೆ, ನಿಮ್ಮ ಭೂಮಿ ಬಿಗಿಯಾಗಿದ್ದರೆ 8 ಕಲ್ಗೆ ಕೊಟ್ಟರು ಸಾಕು. ಇನ್ ಕೇಸ್ ಏನಾದರೂ ಭೂಮಿ ಲೂಸ್ ಇದೆ, ಮಣ್ಣು ಲೂಸ್ ಇದೆ, ಬರ್ತಿ ಮಣ್ಣು ಹೊಡ್ಸಿರೋದು ಇವಾಗ ನಮ್ಮ ಲ್ಯಾಂಡಿಗೆ ಅಂತ ಹೇಳ್ತಿರಲ್ಲ, ಆವಾಗ ಸ್ವಲ್ಪ ಹತ್ತಿರಕ್ಕೆ 7 ಕಲ್ಗೋ 6 ಕಲ್ಗೋ ಈ ಥರ ಕಟ್ಸ್ಕೊಬೇಕು. ನಮ್ಮ ಹತ್ರ ಬರೀ ತಂತಿ ಅಲ್ಲ, ಮೆಶ್ ಕೂಡ ಹೇಳ್ತೀವಿ. ಮೆಶ್ಗೆ ಸರ್ ನೀವು ಸಪೋರ್ಟಿಂಗ್ ಕಲ್ 7 ಕಲ್ಗೆ ಕೊಡಿಸ್ಕೊಳ್ಳಿ. ಯಾಕೆಂದರೆ ಅದು ಲಿಂಕ್ ಇರುತ್ತೆ. ಲಿಂಕ್ ಬಿಗಿಯಾಗಿ ಕೂತ್ಕೋಬೇಕಂದ್ರೆ ಸಪೋರ್ಟ್ ಸ್ವಲ್ಪ ಹತ್ರ ಇರಬೇಕು. ಸೊ ಹಾಗಾಗಿ ಸಪೋರ್ಟ್ ಗಲ್ನಲ್ಲಿ ಚೈನ್ ಲಿಂಕ್ ಮೆಶ್ ಹಾಕ್ಸ್ತಿರಲ್ವಾ, ನಾಟೆಡ್ ಮೆಶು, ಚೈನ್ ಲಿಂಕ್ ಮೆಸ್ಸು. ಸೊ ಆವಾಗ ನೀವು ಸಪೋರ್ಟ್ಗಳನ್ನ ಸ್ವಲ್ಪ ಹತ್ರ ಹಾಕ್ಸ್ಕೊಳ್ಳೋದ್ರಿಂದ ಚೈನ್ ಲಿಂಕ್ ಮೆಶು ಬಿಗಿಯಾಗಿ ಎಳೆದು ಇಟ್ಕೊಳ್ಳುತ್ತೆ. ಮತ್ತು ಫ್ಯೂಚರಲ್ಲಿ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ, ಲೂಸ್ ಆಗಲ್ಲ. ಹಾಗಾಗಿ ಸಪೋರ್ಟ್ಗಳು ಸ್ವಲ್ಪ ಹತ್ರ ನೀಡಿಸ್ಕೊಳ್ಳಿ ಸರ್. ಸರ್ ನೋಡಿ ಅಲ್ಲಿ ಎಲ್ಲ ಭೂಮಿ ಇತ್ತು, ಇಲ್ಲಿ ಬಂಡೆ ಇತ್ತು, ಇಲ್ಲಿ ಕಲ್ಲು ಒಳಗಡೆ ಹೋಗಲ್ಲ. ಸೊ ನಾವೇನು ಮಾಡಿದ್ವಿ, ಸುತ್ತ ಕಂಬಗಳು ಮಣಗಿಸ್ಬಿಟ್ಟು ಅದರೊಳಗಡೆ ಕಾಂಕ್ರೀಟ್ ಹಾಕ್ಬಿಟ್ಟು ಕಂಬಗಳನ್ನ ನಿಲ್ಲಿಸಿದ್ದೀವಿ ಅಷ್ಟೇ. ಇದು ನೋಡ್ತಾ ಇರ್ಬೋದು. ಇಲ್ಲಿ ಸಿಂಪಲ್ ಆಗಿರೋ ಕಂಬಗಳನ್ನ ನಿಲ್ಲಿಸಿದ್ದೀವಿ. ಯಾಕೆಂದ್ರೆ ಜಾಸ್ತಿ ಹೈಟ್ ಬೇಡ ಅಂತಂದ್ರು. ಅದಕ್ಕೆ ನಾವು ಒಂದು ಕಂಬ ಹೊಡೆದಾಕ್ತೋ ನೋಡಿ ಈ ಥರ ಬರುತ್ತೆ ಅಂತ ಕಸ್ಟಮರ್ಗೆ ಹೇಳಿದ್ವಿ. ಇಲ್ಲಪ್ಪ ಇರಲಿ ಬಿಡು ಅಂದ್ಬಿಟ್ಟು ಆಮೇಲೆ ಇದೇನು ಹೊಡೆಯಕ್ಕೆ ಹೋಗಲಿಲ್ಲ, ಹಂಗೆ ಇದ್ದಾವೆ ಸರ್ ಈ ಕಂಬಗಳು. ಸೊ ಎಲ್ಲಿ ನಿಮಗೆ ಗುಂಡಿ ಹೋಗಲ್ವೋ ಅಲ್ಲಿ ಕಾಂಕ್ರೀಟ್ ಹಾಕ್ಸ್ಕೊಳ್ಳೋದು ಉತ್ತಮ ಅಷ್ಟೇ. ಗುಂಡಿ ಹೋದರೆ ಮಣ್ಣಲ್ಲೇ ಟೈಟ್ ಬರಬೇಕು ಸರ್. ಯಾಕೆಂದರೆ ಕಾಂಕ್ರೀಟು ಮಣ್ಣು ಒಳಗಡೆ ಇದ್ದರೆ ತಿನ್ಕೊಳ್ಳುತ್ತೆ ಫ್ಯೂಚರ್ಲಿ. ಸೊ ಅದಕ್ಕೋಸ್ಕರ ಇದು ಮೇಲ್ಗಡೆ ಇದೆ. ಅವ್ರ ಕಸ್ಟಮರ್ಗೆ ಹೇಳಿದ್ದು ನೀರು ಹಾಕ್ಬೇಕು ಒಂದು 2 ದಿನ ಅಂತ. ಬರ್ತಾರೆ, ಹಾಕ್ತಾರೆ ಸರ್. ಇವಾಗ ಸರ್ ಲೇಬರ್ಸ್ ಬಂದ ನಂತರ ಒಂದು 30 ರಿಂದ 35 ಜನ ಲೇಬರ್ಸ್ ಇದ್ದಾರೆ. ಈ ಕೆಲಸ ಬೇಗ ಮುಗಿಬೇಕು, ಸ್ವಲ್ಪ ಅವ್ರಿಗೆ ಎಮರ್ಜೆನ್ಸಿ ಇದೆ. ಯಾಕೆಂದರೆ ಒತ್ತುವರಿ ಮಾಡ್ಕೊತಾ ಇದ್ದಾರೆ ಜಾಸ್ತಿ, ನಾವು ಇರಲ್ಲ ಸ್ಪಾಟಲ್ಲಿ, ನಮ್ಮ ಸ್ವಲ್ಪ ಬೇಗ ಮಾಡಿಕೊಡಿ ಅಂತ ಹೇಳಿದರು ಕಸ್ಟಮರು. ನಾವೇನು ಮಾಡಿದ್ವಿ, ಸರಿ ಸರ್ ಆಯಿತು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಿ. ಇಮಿಡಿಯೇಟಾಗಿ ಜಾಗ ನೋಡಿದ್ವಿ. ಶನಿವಾರ ನಾನು ಜಾಗ ನೋಡಿದ್ದು, ಸೋಮವಾರದಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದೆ ನಾನು. ಸೋಮವಾರ, ಮಂಗಳವಾರ, ಬುಧವಾರ 3 ದಿನದಲ್ಲಿ ಕೆಲಸ ಮುಗಿಸ್ಕೊಟ್ಟಿದ್ದೀನಿ.
ಇದು ಬಂದು 2 3 ಎಕರೆ ಫ್ಲಾಟ್ ಇದೆ, 2-2.5 ಎಕರೆವರೆಗೂ ಆಗುತ್ತೆ ಹತ್ರ. ಇಲ್ಲಿ ಬಂದು ಸರ್ ನಿಮಗೆ 350 ಪೋಲ್ ಹಿಡಿದಿದೆ. ಏನಕ್ಕೆ ಈ 350 ಪೋಲ್ ಹಿಡಿಸ್ತು ಅಂತ ಹೇಳಿದ್ರೆ, ಇವತ್ತು ಜಮೀನು ಬಂದು ಅಗಲ ಕಮ್ಮಿ ಇದೆ, ಉದ್ದ ಜಾಸ್ತಿ ಇದೆ. ಸೊ ಹಾಗಾಗಿ ಕಲ್ಲುಗಳು ಜಾಸ್ತಿ ಇಳಿಸ್ತು. ಇನ್ ಕೇಸ್ ಏನಾದರೂ ಸ್ಕ್ವೇರ್ ಶೇಪ್ ಇದ್ದಿದ್ರೆ ಇಷ್ಟು ಇಳಿಸ್ತಾ ಇರಲಿಲ್ಲ. 200 ಇಂದ 250 ಪೋಲ್ 2 ಎಕರೆಗೆ ಸಾಕಾಗ್ತಾ ಇತ್ತು. ಇದು 2.5 ಎಕರೆ ಇರೋದ್ರಿಂದ ಲೆಂತ್ ಜಾಸ್ತಿ ಇದೆ, ಅಗಲ ಕಮ್ಮಿ ಲೆಂತ್ ಜಾಸ್ತಿ ಇರೋದ್ರಿಂದ ಕಲ್ಲುಗಳು ಜಾಸ್ತಿ ಬೀಳ್ತು. ಮತ್ತು ಅಷ್ಟೇ ಸರ್, ಲೇಬರ್ ಕೂಡ ಅಷ್ಟೇ ಇಮಿಡಿಯೇಟಾಗಿ ಬೇಗ ಸ್ಟಾರ್ಟ್ ಮಾಡಿ ನಮ್ಗೆ ಬೇಗ ಮುಗಿಸ್ಕೊಡಿ ಅಂತಂದರೆ ಲೇಬರ್ಸ್ 100% ಬೇಗ ಸಿಗ್ತಾರೆ. ಬಟ್ ನನಗೆ 2 ದಿನ ಮುಂಚೆನೇ ನೀವು ಬುಕ್ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡಾದ್ಮೇಲೆ ಅಡ್ವಾನ್ಸ್ ಇಸ್ಕೊಂಡು ಏನು ಬೇಕು ಕೆಲಸ ಮಾಡ್ಕೊಡ್ತೀನಿ. ವಿತೌಟ್ ಅಡ್ವಾನ್ಸ್ ಸರ್ ನಾವು ಹತ್ರ ಅಡ್ವಾನ್ಸ್ ಕೊಡಲ್ಲ ಸರ್, ನಾವು ಆ ಥರ ಎಲ್ಲ. ಯಾಕೆಂದರೆ ಮೋಸ ಮಾಡ್ಬಿಟ್ಟಾರೆ ನಮಗೆ ತುಂಬ ಜನ. ಬಂದು ಕೆಲಸ ಮಾಡಿ ಅವಾಗ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ನಾವು ಓಕೆ ಸರ್. ಸರ್ ನೋಡಿ, ನೀವು ಕೆಲವ್ರು ಕೇಳ್ತಾ ಇರ್ತಾರೆ ಬೇಗ ರೆಸ್ಟ್ ಹಿಡಿತಾರೆ ಅಂತ. ಪೆಟ್ರೋಲ್ ಸುಡಿದು ಬೆಂಕಿ ಹಚ್ಚಿತಿ ನೋಡಿ ಇವಾಗ ಹೆಂಗಿರುತ್ತೆ ನಿಮ್ಮ ಮುಂದೆನೇ. ಹಾಕೋಣ ಪೆಟ್ರೋಲು, ಅದಕ್ಕೆ ಹಾಕೋಣ. ಇರೋಣ ನೋಡಿ, ಬೆಂಕಿ ಹಚ್ಚಿದ್ದೀನಿ, ಉರಿತೈತೆ. ಒಂದು ಚೂರು ಬ್ಲ್ಯಾಕ್ ಆಗಲ್ಲ ತಂತಿ. ಇದಕ್ಕಿನ್ನ ಕ್ವಾಲಿಟಿ ಬೇಕಾ ನೋಡಿ, ಒಂದು ಚೂರು ಬ್ಲ್ಯಾಕ್ ಆಗ್ತಾ ಇಲ್ಲ ಸರ್. ಇವಾಗ ಬನ್ನಿ, ಹತ್ರ ಬನ್ನಿ, ಬೆಂಕಿ ಆರೋಯ್ತು ನೋಡಿ. ಯಾವ ಥರ ಇದೆ ಅದೇ ಥರ ಇದೆ, ತಂತಿ ಏನೂ ಆಗಿಲ್ಲ. ಸೊ ಈ ಥರ ಒಂದು ಮೆಟೀರಿಯಲ್ ಇರುತ್ತೆ. ಕಂಬ ನಿಮಗೆ ಐಸ್ ಕ್ರೀಮ್ ಅಲ್ಲ, ಇದಕ್ಕೆ ಕರಗೋದಕ್ಕೆ ಲೈಫ್ ಲಾಂಗ್ ಕಂಬ ಇರುತ್ತೆ. ನೀವು 100 ವರ್ಷ ನೀವು ಬದುಕಿರ್ತೀರ, ಒಂದು ಮನುಷ್ಯಂಗೆ ಇರೋದು 100 ವರ್ಷ ಆಯಿಸು. ಇದಕ್ಕೆ ಲೈಫ್ ಲಾಂಗ್ ಆಯುಸ್ ಇರುತ್ತೆ. ಎಷ್ಟು ವರ್ಷ ಆದರೂ ಇರುತ್ತೆ, ತಲೆನೇ ಕೆಡ್ಸ್ಕೊಬೇಡಿ. ಯಾರಾದರೂ ಬಂದು ಮುರಿದು ಹಾಕಿದ್ರೆ ಒಂದು ಹೋಯ್ತು ಅಷ್ಟೇ. ಏನಂದರೆ ಅದ್ರ ಪಾಡಿಗೆ ಅದು ಇರುತ್ತೆ. ಹುಳ ತಿನ್ಕೊಳ್ಳೋದು, ಭೂಮಿ ತಿನ್ಕೊಳ್ಳೋದು ಚಾನ್ಸಸ್ಸೇ ಇಲ್ಲ ಸರ್. ಕಲ್ಲು ಆರಾಮಾಗಿ ಶಾಶ್ವತವಾಗಿರುತ್ತೆ ಸರ್. ವ್ಯಾರಂಟಿ ಏನಂದರೆ ನಿಮಗೆ ಕಲ್ಲು ಬಂದು ಶಾಶ್ವತವಾಗಿರುತ್ತೆ. ಕಲ್ಲು ನಿಮ್ಗೇನೂ ಆಗಲ್ಲ. ತಂತಿಗೆ ಬಂದು 25 ವರ್ಷ ಕಂಪನಿ ಕಾರ್ಡಿಂದ ವಿತ್ ಸರ್ಟಿಫಿಕೇಟ್ ನಾನು ಕೊಡ್ತೀನಿ ಸರ್. ಕೆಲವ್ರು ಹೇಳ್ತಾರೆ ಸರ್ಟಿಫಿಕೇಟ್ ಕೊಡಲ್ಲ, 10 ವರ್ಷ ಬಾಳಿಕೆ ಬರುತ್ತೆ. ಅವರೇನು ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿಲಿ MD ಆಗಿದ್ರೆ, ಚೇರ್ಮನ್ ಆಗಿದ್ರ, ಕಂಪ್ನಿ ಕೊಡ್ತಾವ್ರೆ, ನಾವು ಈಸ್ಕೊಳ್ಳೋಕ್ಕೆ ನಮ್ಗೇನು ನಾವು ಕೊಡ್ತೀವಿ ಸರ್. ಕಂಪ್ನಿ ಕಡೆಯಿಂದ ಕೊಡ್ತಾರೆ, ಅದಂತ ನಿಮ್ಗೆ ಕೊಡ್ತೀವಿ, ತಲೆ ಕೆಡ್ಸ್ಕೊಬೇಡಿ. 25 ವರ್ಷ ವ್ಯಾರಂಟಿಗಳು ನಾನು ಕೊಡೋ ಜವಾಬ್ದಾರಿ ನಂದು ಸರ್. ಸರ್ ತಂತಿ ಬಂದು ಮ್ಯಾನುಫ್ಯಾಕ್ಚರ್ ಆಗೋದು ಮೇನ್ ಬ್ರಾಂಚ್ ಇರೋದು ಹುಬ್ಳಿನಲ್ಲಿ, ಅಲ್ಲಿಂದ ಇಂಪೋರ್ಟ್ ಆಗುತ್ತೆ. ಇನ್ನು ಚೆನ್ನೈಯಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅಲ್ಲಿಂದ ಬೆಂಗಳೂರಿಗೆ ಇಂಪೋರ್ಟ್ ಮಾಡ್ಕೊಂಡು ಅಲ್ಲಿಂದ ನಾವು ಕಸ್ಟಮರ್ಗೆ ಸಪ್ಲೈ ಮಾಡ್ತೀವಿ ಸರ್. ಬರೀ ತಂತಿ ಬೇಕಾ, ಬರೀ ಕಂಬ ಬೇಕಾ, ಬರೀ ಲೇಬರ್ ಬೇಕಾ, ಎಲ್ಲನೂ ಮಾಡಿಸ್ಕೊಡ್ತೀನಿ ಸರ್. ಇದು ಬರೀ ನಾವು ಫುಲ್ಲು ಕೊಟ್ಟರೆ ಮಾತ್ರ ಮಾಡ್ತೀವಿ ಅಂತ ಏನಿಲ್ಲ. ನಿಮ್ಗೆ ಬರೀ ಕಲ್ಲು ಬೇಕಾದ್ರೂ ತರಿಸ್ಕೊಡ್ತೀನಿ, ತಂತಿ ಬೇಕಾದ್ರೂ ತರಿಸ್ಕೊಡ್ತೀನಿ. ಬರೀ ನಂಗೆ ಲೇಬರ್ ಬೇಕಪ್ಪ ಸಾಕು, ತಂತಿ ಕಲ್ಲು ನನ್ನ ಹತ್ರ ಇದೆ ಅಂತಾರೋ ಅದನ್ನು ಮಾಡ್ಕೊಡ್ತೀವಿ ಸರ್. ಸರ್ ನಮ್ಮ ಹತ್ರ 7, 8, 9, 10 ಅಡಿ ಕಲ್ವರೆಗೂ ಸಿಗುತ್ತೆ. ಕಸ್ಟಮರ್ ಯಾವ ಥರ ರಿಕ್ವೈರ್ಮೆಂಟ್ ಇರುತ್ತೋ ಅದ್ರ ಮೇಲೆ ನಾವು ಓಕೆ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಸರ್, ಆಲ್ ಓವರ್ ಕರ್ನಾಟಕದಲ್ಲಿ ಪ್ರತಿ ಜಾಗದಲ್ಲೂ ನಾವೇ ವಿಸಿಟ್ ಮಾಡಿ, ನಾವೇ ಕೊಟೇಶನ್ ಕೊಟ್ಟು ನಾವೇ ಕೆಲಸ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಶಿವಮೊಗ್ಗದಲ್ಲಿ ಒಂದು ವರ್ಕ್ ನಡೀತಾ ಇದೆ. ಮತ್ತು ಚಳ್ಳಕೆರೆಯಲ್ಲಿ, ಚಿತ್ರದುರ್ಗ, ಚಳ್ಳಕೆರೆ, ಹೊಸಪೇಟೆ ಹತ್ರ ಅಲ್ಲೂ ಒಂದು ಕೆಲಸ ನಡೀತಾ ಇದೆ ಸರ್. ಕರ್ನಾಟಕದಲ್ಲಿ ಎಲ್ಲ ಆಗಿರಲಿ ಸರ್, ನಾವು ವಿಸಿಟ್ ಮಾಡ್ತೀವಿ. ಆಂಧ್ರದಲ್ಲೂ ಬೇಕು, ಆಂಧ್ರದಲ್ಲೂ ವಿಸಿಟ್ ಮಾಡಿಕೊಡ್ತೀವಿ. ಆಂಧ್ರದಲ್ಲೂ ಮಾಡಿದ್ದೀವಿ ಕೂಡ. ಮತ್ತು ತಮಿಳ್ನಾಡಲ್ಲಿ ಬೇಕು, ಅಲ್ಲೂ ಕೂಡ ಮಾಡ್ಕೊಡ್ತೀವಿ ಸರ್. ಸರ್ವಿಸ್ ಅಂತೂ 3 ಸ್ಟೇಟಲ್ಲಿ ಮಾಡ್ಕೊಡ್ತಾಯಿದ್ವಿ. ಕರ್ನಾಟಕ, ಆಂಧ್ರ ಮತ್ತು ತಮಿಳ್ನಾಡು, 3 ಡಿಸ್ಟಿಕಲ್ಲಿ ಸರ್ವಿಸ್ ಕೊಡ್ತಾಯಿದ್ದೀವಿ ಸರ್. ಎಲ್ಲ ಡಿಸ್ಟಿಕಲ್ಲೂ ಮಾಡಿದ್ದೀವಿ. ಗದಗು, ಬೀದರಲ್ಲಿ ಮಾಡಿಲ್ಲ. ಯಾಕಂದರೆ ಅದು ಕೆಲವ್ರು ಹಾಕ್ಸ್ಕೊತಾರೆ ಸರ್. ಇಲ್ಲಿಂದ ಅಲ್ಲಿ ಕರೆಸ್ಬಿಟ್ಟು ಸರ್ ರೇಟ್ ಆಮೇಲೆ ಹೇಳ್ತೀವಿ ಸರ್, ತಿಳ್ಕೊಂಡು ವಿಚಾರಿಸ್ತೀವಿ ಅಂತ ಹೇಳ್ಬಿಡ್ತಾರೆ. ನಮಗೆ ಇಲ್ಲಿಂದ ಹೋಗೋ ಪೆಟ್ರೋಲ್ ಚಾರ್ಜಸ್ ಎಲ್ಲ ಆಗ್ಬಿಟ್ಟಿದೆ ಸರ್. ಸೊ ಹಾಗಾಗಿ ಬೀದರ್ ಡಿಸ್ಟಿಕಲ್ಲಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಹೋಗ್ತೀವಿ. ಇನ್ನೆಲ್ಲ ಕಡೆನೂ ನಾವೇ ವಿಸಿಟ್ ಮಾಡ್ತೀವಿ ಸರ್. ಶಿವಮೊಗ್ಗ, ಬಳ್ಳಾರಿ, ಚಿತ್ರದುರ್ಗ, ಹಿರಿಯೂರು, ತುಮಕೂರು, ಶಿರಾ, ಆಮೇಲೆ ಸಕಲೇಶ್ಪುರ, ಉಡುಪಿ, ಈ ಕಡೆ ಎಲ್ಲ ಕೆಲಸ ಮಾಡಿದ್ದೀವಿ ಸರ್. ಆಮೇಲೆ ಈ ಕಡೆ ಬಂದರೆ ಚಾಮರಾಜನಗರ, ಮಾದೇಶ್ವರ ಬೆಟ್ಟ ಹತ್ರ ಎಲ್ಲ ಕೆಲಸ ಮಾಡಿದ್ದೀವಿ ಸರ್. ಸರ್ ನಿಮಗೆ 7 ಫೀಟ್ ಪೋಲ್ ಬಂದು, ಬನ್ನಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಇದು ಬಂದು 7 ಫೀಟ್ ಪೋಲ್ ಬಂದು ಇಲ್ಲಿಗೆ ಈ ಕಡೆ 2 ಫೀಟ್ ಡೀಪ್ ಹೋಗಿದೆ. 2 ಫೀಟ್ ಡೀಪ್ ಹೋಗಿದೆ. ನಿಮಗೆ 6 ಲೈನ್ ಬಂದಿದೆ. 5 ಫೀಟ್ ಹೈಟ್ ಬಂದಿದೆ. ಇವ್ರು ಏನಕ್ಕೆ 2 ಫೀಟ್ 1.5 ಅಡಿ ಹೋಗಿದ್ರೆ ಸಾಕಾಗ್ತಿದ್ದು, 1.5 ಹೋಗಿದ್ರೆ ಸಾಕಾಗ್ತಾಯಿತ್ತು. ಏನಕ್ಕೆ 2 ಫೀಟ್ ಹೋಗಬೇಕು ಅಂತಂದರೆ, ಇದು ಹಾಕ್ಸಿರೋದು ಇವರು ಪರ್ಮನೆಂಟಾಗಿ. ಮತ್ತು ಇನ್ನೊಂದು ಸರ್, ಇಲ್ಲಿ ಬದ ಐತೆ ನೋಡಿ, ಬದ ಇರೋದ್ರಿಂದ ಒಳಗಡೆ ಸ್ವಲ್ಪ ಜಾಸ್ತಿ ಹೋಗಲಿ ಅಂತ ಇವ್ರು ಹಾಕ್ಸಿರೋದು. ಆ ಕಡೆ ನೆಟ್ಟಿದ್ದೀವಲ್ಲ ಅದೆಲ್ಲ 1.5 ಅಡಿ ಮಾತ್ರ ತೆಗ್ದಿರೋದು ಗುಂಡಿ. ಆ ಕಡೆ ತೋರಿಸಿ, ಅದೆಲ್ಲ 1.5 ಅಡಿ ಗುಂಡಿ ಹೊಡೆದಿದ್ದೀವಿ. ಈ ಕಡೆ 2 ಅಡಿ ಗುಂಡಿ. ಆ ಕಡೆ ಬದ ಇರಲಿಲ್ಲ, ಡೈರೆಕ್ಟ್ ಭೂಮಿ ಆಗಿರೋದ್ರಿಂದ 1.5 ಅಡಿ ಸಾಕಾಗ್ತಾಯಿದ್ದೀವಿ. ಬದದ ಮೇಲೆ ಹೊಡೆದಿರೋದ್ರಿಂದ 2 ಅಡಿ ಹೊಡೆದಿದ್ದೀವಿ ಸರ್ ಇಲ್ಲಿ. ಸರ್ ನೋಡಿ, ಈ ಕಡೆ ಹೋದರೆ ಕನಕಪುರ, ಮತ್ತು ನೀವು ಈ ಕಡೆ ಹೋಗ್ತೀನಿ ಅಂದರೆ ರಾಮನಗರ. ಕನಕಪುರ, ರಾಮನಗರ ಮಧ್ಯೆ ಮಾಡಿರೋಂಥ ಕೆಲಸ ಸರ್ ಇದು. ನೋಡ್ತಾ ಇರ್ಬೋದು ಯಾವ ಥರ ವರ್ಕ್ ಇದೆ. ಕೋಟ್ಯಾಂತರ ರೂಪಾಯಿ ಲ್ಯಾಂಡ್ ಇದು. ಒಂದು 2 ಲಕ್ಷ 2.5 ಲಕ್ಷ ಖರ್ಚಾಯ್ತು ಇವ್ರಿಗೆ. ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದೀನಿ ಸರ್ ಕೆಲಸ. ಇಲ್ಲಿ ದಾರಿ ಮಾಡ್ಕೊಂಡಿದ್ರಂತೆ ಮುಂಚೆ, ಅವ್ರು ಮುಂಚೆ ದಾರಿ ಮಾಡ್ಕೊಂಡಿರೋದಕ್ಕೆ ಇವ್ರೇನು ಮಾಡಿದ್ರು, ಇಲ್ಲಿ ಟ್ರೆಂಚ್ ಹಾಕ್ಸಿದ್ದಾರೆ ನೋಡಿ. ಟ್ರೆಂಚ್ ಹಾಕ್ಸಿದ್ದಾರೆ, ಯಾರು ಒಳಗಡೆ ಹೋಗ್ಬಾರ್ದು ಅಂತ. ಬಟ್ ನಮ್ಮ ಜನರು ಗೊತ್ತಲ್ಲ, ಹೆಂಗೆ ಬೇಕಾದ್ರೂ ಹೋಗ್ತಾರೆ ನುಗ್ಗಿ. ಹುಲಿ ಚಿರತೆಗಿನ ಸ್ಪೀಡ್ ನಮ್ಮ ಜನರು. ಅದಕ್ಕೋಸ್ಕರ ತಂತಿ ಬೇಲಿ ಹಾಕ್ಸ್ಕೊಂಡು ಅದು ಹೆಂಗೆ ಹೋಗ್ತೀವಿ ನೋಡ್ಬಿಟ್ಟು ತಂತಿ ಬೇಲಿ ಹಾಕ್ಸ್ಬಿಟ್ಟವ್ರೆ. ಈಗ ಯಾರು ಒಳಗಡೆ ಹೋಗೋ ಚಾನ್ಸಸ್ ಇಲ್ಲ. ಫುಲ್ಲು ಬೌಂಡ್ರಿ ಕವರ್ ಮಾಡಿಬಿಟ್ಟು ಜಸ್ಟ್ ಅವ್ರು ಒಳಗಡೆ ಹೋಗೋದಕ್ಕೆ ಬರೋದಕ್ಕೆ ಜಸ್ಟ್ ಒಂದು ಗೇಟ್ ಮಾತ್ರ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ ಸರ್, ಗೇಟ್ ಮಾಡಿಸ್ಕೊಂಡಿದ್ದಾರೆ ಸರ್. ಎಲ್ಲ ಫುಲ್ಲು ನೀಟಾಗಿ ಫಿನಿಶ್ ಮಾಡಿಕೊಟ್ಟಿದ್ದೀವಿ ಸರ್. ಆಮೇಲೆ ಇನ್ನೊಂದು ಎಲ್ಲ ಕೇಳ್ತಾ ಇರ್ತಾರೆ, ನಮಗೆ ಒಂದೇ ಲೆವೆಲ್ ಆಗಿರ್ಬೇಕಂತ. ಸರ್ ನಿಮ್ಮ ಭೂಮಿ ಒಂದೇ ಲೆವೆಲ್ ಆಗಿದ್ದರೆ
ನೋಡಿ ಕಲ್ಲು ಒಂದೇ ಲೆವೆಲಾಗಿ ಇರುತ್ತೆ ಸರ್. ನೀವು ಒಂದು ಹತ್ರ ಹೋಗಿ ನಿಂತ್ಕೊಂಡು ನೋಡಿದ್ರೆ ಸಾಕು, ನಿಮ್ಗೆ ಯಾವ ಕಲ್ಲು ಕಾಣಲ್ಲ, ಲಾಸ್ಟ್ ಕಲ್ಲು ಮಾತ್ರ ಕಾಣಿಸುತ್ತೆ. ಅದು ಹೈಟ್ ಐತೆ ಸ್ವಲ್ಪ, ಅದಕ್ಕೋಸ್ಕರ ನೋಡಿ ಈ ಥರ ಟಾಪ್ ಲೆವೆಲ್ ಕೊಟ್ಟು ಕೆಲಸ ಮಾಡಿಸ್ಕೊಡ್ತೀನಿ ಸರ್ ನಾನು. ನಿಮ್ಮ ಜಾಗ ಬೆಟ್ಟದ ಮೇಲೆ ಇದೆಯಾ, ಗುಡ್ಡದ ಮೇಲೆ ಇದೆಯಾ, ಕಾಡಲ್ಲಿ ಇದೆಯಾ, ಯಾರು ಹೋಗದೆ ಇರೋಂಥ ಜಾಗದಲ್ಲಿ ಇದೆಯಾ, ಫುಲ್ ಹಾಳಾಗೈತಾ, ಕ್ಲೀನ್ ಮಾಡಿಸೋದ್ಮೇಲೆ ನಮ್ಮನ್ನು ಕರೀರಿ. ನೀಟಾಗಿ ನೋಡಿ ಹೆಂಗೆ ಸಕ್ಕದಾಗಿದೆ ಬೌಂಡ್ರಿ. ಇದು ನೋಡ್ತಾ ಇರ್ಬೋದು ಫುಲ್ಲು. ಈಗ ಆ ಕಡೆನೂ ನಮ್ಗೆ ಈ ಕೆಲಸ ಹೋಗ್ಬಿಟ್ಟು ಆ ಕಡೆಯವರು ಮಾಡ್ಸೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇವಾಗ. ಇನ್ನು ನಾಳೆದಿಂದ ಎಲ್ಲ ಕಲ್ಲು ಇಳಿಸ್ಬೇಕು, ಎಲ್ಲ ಭಾಗ ಆಗಿದೆ, ಎಲ್ಲ ಸರ್ವೇಲ್ ಆಗಿದೆ. ನಾಳೆಯಿಂದ ಅದನ್ನು ಸ್ಟಾರ್ಟ್ ಮಾಡ್ತೀವಿ ಸರ್ ವರ್ಕು. ನೋಡ್ತಾ ಇರ್ಬೋದು ಯಾವ ಥರ ಇದೆ ವರ್ಕು ಅಂತ. ಈ ಥರ ಕೆಲಸ ಮಾಡ್ಕೊಡ್ತೀವಿ. ಮತ್ತು ಸರ್ ಪೇಮೆಂಟಲ್ಲಿ ನೀವು ಎಲ್ಲ ಮೋಸ ಹೋಗ್ತಾ ಇದ್ದೀರಿ, ಅಡ್ವಾನ್ಸ್ ಕೊಟ್ಬಿಟ್ಟು ಬರೋದೆಲ್ಲ ಫೋನ್ ಎತ್ತಲ್ಲ, ಈ ಥರ ಎಲ್ಲ ಮಾಡ್ತಾರೆ. ಬಟ್ ನಾನು ಆ ಥರ ಮಾಡಲ್ಲ. ವಿಸಿಟ್ ಮಾಡ್ತೀನಿ, ವಿಸಿಟ್ ಮಾಡಾದ್ಮೇಲೆ 1,000-2,000 ಅಷ್ಟೇ ನಾನು ಅಡ್ವಾನ್ಸ್ ಕೇಳೋದು. ಲಾಂಗ್ ಹೋಗ್ತೀನಲ್ಲ ಅವಾಗ ಮಾತ್ರ ಸ್ವಲ್ಪ ಜಾಸ್ತಿ ತೊಗೊತೀನಿ ಅಡ್ವಾನ್ಸ್. ಯಾಕೆಂದರೆ ನಾವು ಪೆಟ್ರೋಲ್ ಚಾರ್ಜಸ್ ಎಲ್ಲ ತೊಗೋಬೇಕು. ಇನ್ ಕೇಸ್ ಏನಾದರೂ ಆರ್ಡ್ರ್ ಅವ್ರು ಮಾಡಿರ್ತಾರೆ, ಮಾಡಪ್ಪ ನಾಳಿಂದ ಅಂತ, ಏನೋ ಒಂದು ಇಶ್ಯೂ ಆಗಿ ಕ್ಯಾನ್ಸಲ್ ಆದ್ರೂ ನಮ್ಗೆ ಬಂದಿರೋ ಪೆಟ್ರೋಲ್ ಚಾರ್ಜಸ್ ಆದರೂ ಅದು ಕೊಡಬೇಕಾಗುತ್ತೆ. ಸೊ ಆಮೇಲೆ ಅದಾದಮೇಲೆ ಕಲ್ಲು ಬಂದಮೇಲೆ ಕಲ್ಲಿನ ಪೇಮೆಂಟ್ ತೊಗೊತೀನಿ, ಲೇಬರ್ನ ಕಳಿಸ್ತೀನಿ, ಇಮಿಡಿಯೇಟಾಗಿ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಮೆಟೀರಿಯಲ್ಸ್ ತಂತಿ ಏನು ಮೆಶ್ ಬರುತ್ತೋ ಮೆಶ್ ತಂತಿದ್ದು ಅಮೌಂಟ್ ಇಸ್ಕೊತೀನಿ. ಫೈನಲಲ್ಲಿ ಕೆಲಸ ಎಲ್ಲ ಆದಮೇಲೆ ತೊಗೊತೀನಿ ಸರ್. ಹೌದು ಸರ್, ಕಲ್ಲು ಮಾತ್ರ ನೆಟ್ಟಿರ್ತೀವಿ. ಒಬ್ಬ ಬಂದು ತಂತಿ ಹೇಳ್ಕೊಡಂದ್ರೆ ತಂತಿರು ಬಂದು ತಂತಿ ಹೇಳ್ಕೊಡ್ತೀವಿ ವಿತ್ ಲೇಬರ್ ಎಲ್ಲ ಸೇರಿ. ಆಮೇಲೆ ತಂತಿ ಕೆಲಸ ಎಲ್ಲಿ ಮಾಡಿಸ್ಕೊಬೇಕು ಅಂದರೆ ಸರ್, ನಿಮ್ಮ ಜಮೀನಲ್ಲಿ ದಾರಿ ಮಾಡ್ಕೊಳ್ಳೋವಂಥದ್ದು, ಸುಮ್ಮನೆ ಹೋಗಿ ಯಾರಾದರೂ ಡ್ರಿಂಕ್ಸ್ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಏನಾದರೂ ಹಸು ಕಟ್ಟಾಗೋದು, ನೀವು ಇಲ್ದಿರೋ ಜಾಗದಲ್ಲಿ ನಿಮ್ಮ ಜಮೀನ ಬೇರೆಯವ್ರು ಯೂಸ್ ಮಾಡ್ಕೋತಾ ಇರ್ಬೋದು, ಇದರೆಲ್ಲ ಮಾಡ್ತಾ ಇರ್ತಾರಲ್ಲ, ಆವಾಗ ನೀವು ತಂತಿ ಹಾಕ್ಸ್ಕೊಂಡು ಬಂದೋಬಸ್ತ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ನಿಮ್ಮ ಹೊಲದಲ್ಲಿ ಹೂವು, ಹಣ್ಣು, ತರಕಾರಿ ಮತ್ತು ಫಾರ್ಮು, ಕುರಿ ಫಾರ್ಮು, ಆಡು ಫಾರ್ಮು ಈ ಥರ ಮಾಡ್ತಾಯಿದ್ದೀನಿ, ಕೋಳಿ ಫಾರ್ಮ್ ಈ ಥರ ಮಾಡ್ತಾಯಿದ್ದೀನಿ ಅಂದರೆ ಒಳಗಡೆ ಏನು ಪ್ರಾಣಿಗಳು ಬರಬಾರ್ದು ಅಂತ ಹೇಳಿದ್ರೆ ಮೆಶ್ನ ನೀವು ವರ್ಕ್ ಮಾಡಿಸ್ಕೋಬೇಕಾಗುತ್ತೆ. ನೀವು ಇನ್ ಕೇಸ್ ಏನಾದರೂ ನಿಮ್ಮ ಒಳಗಡೆ ಅಣಬೆ ಎಲ್ಲ ಬೆಳಿತೀನಿ ಅಂತ ಹೇಳಿದಾಗ ನೀವು ರೆಡಿ ಕಾಂಪೌಂಡ್ ವಾಲ್ ಹಾಕ್ಸೋದು ಉತ್ತಮ. ಯಾಕೆಂದರೆ ಸೇಫ್ಟಿ ಹೆಂಗಿರುತ್ತೆ ಸರ್ ರೆಡಿ ಕಾಂಪೌಂಡ್ ವಾಲಲ್ಲಿ, ಯಾರು ಒಳಗಡೆ ಆಚೆ ಇರೋರು ಒಳಗಡೆ ಬರೋದಕ್ಕೆ ಚಾನ್ಸಸ್ ಇರಲ್ಲ, ಅಣಬೆನ ಹೆಂಗೆ ಬೇಕಾದ್ರೆ ಕಿತ್ಕೊಂಡು ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಆ ಥರ ಸೇಫ್ಟಿಯಾಗಿ ನಿಮ್ಗೆ ಯಾವ ಥರ ಕೆಲಸ ಬೇಕು ಆ ಥರ ಮಾಡಿಸ್ಕೋಬೋದು. ಕಾಂಟ್ಯಾಕ್ಟ್ ಮಾಡಿ, ಡಿಸ್ಪ್ಲೇ ನಾವು ನಂಬರ್ ಬರ್ತಾ ಇರುತ್ತೆ, ಅಜಯ್ ಅಂತ. 24x7 ಯಾವಾಗಾದ್ರೂ ಕಾಲ್ ಮಾಡಿ, ಕಾಲ್ ಪಿಕ್ ಮಾಡಿ, ರೆಸ್ಪಾನ್ಸ್ ಮಾಡಿ. ನಿಮ್ಗೆ ಏನು ಕೊಟೇಶನ್ ಬೇಕಾ, ವಿಸಿಟ್ ಮಾಡಬೇಕಾ, ಎಲ್ಲ ಬಂದು ಮಾಡಿ ಚೆಕ್ ಮಾಡಿ, ನಿಮ್ಮ ಜಮೀನು ಚೆಕ್ ಮಾಡಿ, ಎಷ್ಟು ಕಲ್ಲು ಬೀಳುತ್ತೆ, ಎಷ್ಟು ಅಮೌಂಟ್ ಆಗುತ್ತೆ, ಯಾವ ಥರ ವರ್ಕ್ ಮಾಡಬೇಕು ಅಂತ ನಾನೇ ಸಜೆಸ್ಟ್ ಮಾಡ್ತೀನಿ. ಮತ್ತು ನಾನು ಏನೇನು ಕ್ವಾಲಿಟಿಯಾಗಿ ಹೇಳಿದ್ದೀನೋ ಅದನ್ನೆಲ್ಲ 100% ನಾನು ಹಾಕ್ಕೊಡ್ತೀನಿ ಸರ್. ಧನ್ಯವಾದಗಳು.